ಹಾಯ್ ಎಲ್ಲರಿಗೂ ನಮಸ್ಕಾರ. ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ನಾನಂತೂ ಸೂಪರ್ ಡೂಪರ್ ಆಗಿದ್ದೀನಿ. ಇವತ್ತಿನ ಬ್ಲಾಗ್ ಏನು ಅಂತಂದರೆ, ಇಲ್ಲಿ ಡರ್ಬಿಯಲ್ಲಿ ಫೇರ್ ನಡೀತಾ ಇದೆ, ಅಂದರೆ ಜಾತ್ರೆ ನಡೀತಾ ಇದೆ. ಅಲ್ಲಿಗೆ ಹೋಗಬೇಕು ಅಂತ ಅಂದ್ಕೊಂಡಿದ್ದೀವಿ. ಸೊ ಇಟ್ ಈಸ್ ಆಲ್ಮೋಸ್ಟ್ 2 o'clock ಇವಾಗ ಮಧ್ಯಾಹ್ನ. ಮಳೆ ಬರುತ್ತೆ ಅಂತ ತೋರಿಸ್ತಾ ಇದೆ ವೆದರಲ್ಲಿ, ಬಟ್ ಆದರೂ ರಿಸ್ಕ್ ತೊಗೊಂಡು ಹೋಗ್ತಾ ಇದ್ದೀವಿ. ಸಿಕ್ಕಾಪಟ್ಟೆ ಚಳಿ ಇದೆ. ಯು ಕ್ಯಾನ್ ಸಿ ಥರ್ಮಲ್ಸ್ ಹಾಕೊಂಡು, ಆಮೇಲೆ ಇದು ಸ್ವೆಟ್ ಶರ್ಟ್ ಹಾಕೋದೇನು ಹುಡ್ಡಿ ಹಾಕೊಂಡಿದ್ದೀನಿ. ಆಲ್ ಸೆಟ್ ರೆಡಿ ಆಗಿದ್ದೀವಿ. ನಾನು ನನ್ನ ಹಸ್ಬೆಂಡ್ ಇಬ್ರು ರೆಡಿ ಆಗಿದ್ದೀವಿ. ಇನ್ನು ಹೋಗೋದಷ್ಟೇ ಬಾಕಿ. ಬಸ್ಸಲ್ಲಿ ಹೋಗೋಣ ಅಂತ ಡಿಸೈಡ್ ಮಾಡಿದ್ದೀವಿ. ಸೊ ಜಾತ್ರೆ ಹೇಗಿರುತ್ತೆ ಅಂತ ತೋರಿಸ್ತೀನಿ. ಆ್ಯಂಡ್ ಕಮ್ ವಿಲ್ ಗೋ. ಬಿಸಿಲು ಮಾತ್ರ ಹಿಂಗಿದೆ, ಬಟ್ ಸಿಕ್ಕಾಪಟ್ಟೆ ಗಾಳಿ ಇದೆ ಗೈಸ್. ವೆದರ್ ಮೇ ಬಿ -2 ಇರ್ಬೋದು. ಗಾಳಿ ತುಂಬ ಇದೆ. ನನ್ನ ವಾಯ್ಸ್ ಹೇಗೆ ಕೇಳಿಸ್ತದೆ ಗೊತ್ತಿಲ್ಲ ನನಗೆ, ಬಟ್ ಸಿಕ್ಕಾಪಟ್ಟೆ ಗಾಳಿ ಇದೆ. ಅಲ್ಲಿಂದ ನಮ್ಮ ಸಿಗ್ತಾರೆ ಫ್ರೆಂಡ್ಸು, ಅವ್ರ ಜೊತೆ ಹೊರಡಬೇಕು. ಅಲ್ಲಿ ಬಸ್ ಸ್ಟಾಪ್ ಹತ್ರ ಇರ್ತೀವಿ ಅಂತ ಹೇಳಿದ್ರು. ಸೊ ಅಲ್ಲಿಂದ ಬಸ್ ಸ್ಟಾಪಿಂದ ಬಸ್ಸಲ್ಲಿ ಹೋಗ್ತೀವಿ. ಎಸ್, ಐ ವಿಲ್ ಕಂಟಿನ್ಯೂ. ಬಾಯ್, ಸಿಕ್ಕಾಪಟ್ಟೆ ಚಳಿ ಇದೆ. ಫೋನ್ ಹೊರಗಡೆ ತೆಗಿಯೋಕ್ಕಾಗ್ತಾ ಇಲ್ಲ, ಕೈ ಫುಲ್ ಶಿವ ಆಗ್ತಾ ಇದೆ. ಎಸ್, ಸಿ ಯು. ಸೊ ಅಲ್ಲಿಂದ ನಾವು ಸ್ಟ್ರೈಟ್ ಬಸ್ ಸ್ಟ್ಯಾಂಡ್ಗೆ ಹೋದ್ವಿ. ನಮ್ಮ ಇಂಡಿಯಾದಲ್ಲೆಲ್ಲ ಬಸ್ ಸ್ಟ್ಯಾಂಡ್ ಇರುತ್ತಲ್ಲ, ಅದೇ ತರ ಇಲ್ಲಿ ಬಸ್ ಸ್ಟೇಷನ್ ಅಂತ ಇರುತ್ತೆ, ಅಲ್ಲಿಗೆ ಹೋದ್ವಿ. ಅಲ್ಲಿ ನಮ್ಗೆ ಇನ್ನ 20 minutes ಟೈಮ್ ಇತ್ತು. ನಾವು ಫೇರ್ಗೆ ಹೋಗಂತಹ ಬಸ್ಗೆ ಇನ್ನ 20 minutes ಟೈಮ್ ಇತ್ತು. ಹಾಗಾಗಿ ಅಲ್ಲೇ ಕುತ್ಕೊಂಡು ಟೈಮ್ ಪಾಸ್ ಮಾಡಿದ್ವಿ. ಅಷ್ಟೊತ್ತಲ್ಲಿ ಬಸ್ ಬಂತು. ಸೊ ಈ ಬಸ್ ಅಲ್ಲಿ ಸ್ಟಾಪ್ ಅನ್ನೋ ಆಪ್ಷನ್ ಇರುತ್ತೆ. ನಿಮ್ದು ನೆಕ್ಸ್ಟ್ ಸ್ಟಾಪ್ ಇದ್ದಾಗ ಆ ಸ್ಟಾಪ್ ನ ಪ್ರೆಸ್ ಮಾಡಿದ್ರೆ ಡ್ರೈವರ್ಗೆ ನೋಟಿಫಿಕೇಶನ್ ಹೋಗುತ್ತೆ. ಬಸ್ ಇಂದ ಇಳಿದ ತಕ್ಷಣ ಫುಲ್ಲು ಪುಟಾಣಿ ಐಸ್ ಬಾಲ್ಸ್ ಬೀಳೋದಕ್ಕೆ ಶುರು ಆಯ್ತು. ತುಂಬಾ ಚಳಿ ಇತ್ತು, ನಾನು ಆಲ್ರೆಡಿ ಹೇಳಿದಾಗೆ. ನೀವು ನೋಡ್ಬೋದು, ಕಂಟಿನ್ಯೂಸ್ ಆಗಿ ಬೀಳ್ತಾನೆ ಇತ್ತು. ಸೊ ನಾವ್ ಅಲ್ಲೇ ಒಂದ್ ಅಂಗಡಿ ಕೆಳಗಡೆ ನಿಂತ್ಕೊಂಡ್ವಿ, ನಿಲ್ಲುತ್ತೇನೋ ಅಂತ. ಬಟ್ ಅದಿನ್ನ ಸ್ವಲ್ಪ ಜಾಸ್ತಿ ಆಗೋದಕ್ಕೇನೆ ಶುರು ಆಯ್ತು. ಜೊತೆಗೆ ಮಳೆ ಬರ್ತಾ ಇತ್ತು. ಇಟ್ ವಾಸ್ ಗ್ರೇಟ್ ಕಾಂಬಿನೇಷನ್. ನಾನ್ ಫಸ್ಟ್ ಟೈಮ್ ಅದನ್ನ ಎಕ್ಸ್ಪೀರಿಯನ್ಸ್ ಮಾಡಿದ್ದು. ಚೆನ್ನಾಗ್ ಅನ್ನಿಸ್ತು. ಆ ಕ್ಲೈಮೇಟು, ಅದ ಪುಟಾಣಿ ಐಸ್ ಬಾಲ್ಸ್, ಮಳೆ ತುಂಬಾ ಚೆನ್ನಾಗ್ ಅನಿಸ್ತು. ಸರಿ, ಇಷ್ಟೆಲ್ಲ ಮಳೆ ಬರ್ತಾ ಇದೆ, ಐಸ್ ಬಾಲ್ಸ್ ಬೀಳ್ತಾ ಇದೆ ಅಂದ್ರೆ ಇನ್ ದ ನೆಕ್ಸ್ಟ್ ವಿತಿನ್ 3 minutes ಈ ರೇಂಜಿಗೆ ಬಿಸಿಲಿತ್ತು. ಎಷ್ಟು ಬಿಸಿಲು ಅಂದ್ರೆ ಫುಲ್ಲು ಮೈಕ್ ಚುರುಚುರ ಅನ್ನೋಷ್ಟು ಬಿಸಿಲಾಯ್ತು. ಇಲ್ಲೆಲ್ಲ ಬಿಸಿಲು ಬಂತಂದ್ರೆ ಫುಲ್ಲು ಜಾತ್ರೆ, ಫುಲ್ ಹಬ್ಬ ಮಾಡಿದಷ್ಟೇ ಖುಷಿ ಆಗುತ್ತೆ. ನಮಗೂ ಬಿಸಿಲು ಬಂತು ಅಂತ ಫುಲ್ ಖುಷಿಯಾಗಿ ಓಡ್ಕೊಂಡು ಜಾತ್ರೆ ಇದ್ದ ಪ್ಲೇಸ್ಗೆ ನಾವು ಹೋದ್ವಿ, ರೀಚ್ ಆದ್ವಿ. ಜೊತೆಗೆ ಜನ ಎಲ್ಲ ಬಂದಿದ್ರು. ಹಾಯ್ ಗೈಸ್, ಹಾಯ್ ಮಾಡಿ ಎಲ್ಲರೂ. ಹಾಯ್. Just one ball. Yeah.
ನಾವೆಲ್ಲರೂ ನನ್ನ ಹಸ್ಬೆಂಡ್ ಫ್ರೆಂಡ್ಸ್ ಜೊತೆ ಹೋಗಿದ್ದು. ನಾನು ಟೋಟಲ್ 5 to 6 ಮೆಂಬರ್ಸ್ ಹೋಗಿದ್ವಿ. ನಾನ್ ಅನ್ಕೊಂಡಿರ್ಲಿಲ್ಲ ಅಷ್ಟು ದೊಡ್ಡದಾಗಿರುತ್ತೆ ಜಾತ್ರೆ ಅಂತ. ಬಟ್ ಇಟ್ ಈಸ್ ತುಂಬಾ ಸಣ್ಣ ಸಣ್ಣ ಮಕ್ಳಿಗಿತ್ತು ಅದು ಜಾತ್ರೆ. ನೋಡೋಣ, ಈಗ ನಾವು ದೊಡ್ಡವರು, ನಮ್ಗೆ ಹೋಗಿ ಏನ್ ಯೂಸ್ ಇದೆ ಅಲ್ಲಿ ಅಂತ ಅನ್ಕೊಳ್ಳೋದಕ್ಕಿಂತ ನೋಡೋಣ ಫಾರಿನ್ ಕಂಟ್ರೀಸ್ ಅಲ್ಲಿ ಜಾತ್ರೆ ಹೇಗ್ ಮಾಡ್ತಾರೆ, ನಮ್ಗೆ ಅದೊಂದು ಐಡಿಯಾ ಸಿಗುತ್ತೆ ಅಂತ ನಾವು ಹೋಗಿದ್ದು. ಬಟ್ ತುಂಬಾನೇ ಚೆನ್ನಾಗಿತ್ತು. ನಮ್ಮ ಹಳ್ಳಿ ಊರ್ ಕಡೆ ಜಾತ್ರೆ ಮಾಡ್ತಾರಲ್ಲ, ನನ್ಗೆ ಅದೆಲ್ಲ ನೆನ್ಪಾದಂಗ ಆಯ್ತು. ಇಟ್ ವಾಸ್ ವೆರಿ ಗುಡ್. ಆಕ್ಚುಲಿ ತುಂಬಾನೇ ಕಾಸ್ಟ್ಲಿ ಅಂತ ಅನ್ನಿಸ್ತು, ನನಗೆ ತುಂಬಾ ಕಾಸ್ಟ್ಲಿ ಅಂತ ಅನ್ನಿಸ್ತು. ಇವಾಗ ನಾವು ಎಂಟ್ರಿ ಹೋಗಿದ್ವಲ್ಲ, ಎಂಟ್ರಿಗೆನೆ ಟಿಕೆಟ್ ಇತ್ತು. ಓಕೆನಾ, ಎಂಟ್ರಿ ಏನ್ ಫ್ರೀ ಇರ್ಲಿಲ್ಲ, ಎಂಟ್ರಿಗೆನೆ ಟಿಕೆಟ್ ಇತ್ತು. ಸಪರೇಟ್ ನೀನ್ ಗೇಮ್ಸ್ ಆಡ್ತಿ ಅಂದ್ರೆ ಸಪರೇಟ್ ಅದಕ್ಕೂನು ಏನಂತಾರೆ ಟಿಕೆಟ್ ಇತ್ತು. ಒಂದೊಂದ್ ಗೇಮ್ಸ್ ಸ್ವಲ್ಪ ನನಗೆ ಕಾಸ್ಟ್ಲಿ ಅಂತ ಅನಿಸ್ತು. ಅದಕ್ಕೆ ನಾನು ಬೇಡ ಗೇಮ್ಸ್ ದೇನ್ ಬೇಡ, ನೋಡೋಣ ಅಷ್ಟೇ, ನೋಡೋ ಟಿಕೆಟ್ ಮಾತ್ರ ತಗೊಳ್ಳಿ ಅಂತ ಹೇಳಿದ್ದೆ. ಅಷ್ಟೇ ತಗೊಂಡ್ ಹೊರಟ್ವಿ. ಬಟ್ ಅಲ್ಲೆಲ್ಲ ನೋಡಿ ಸ್ವಲ್ಪ ಮಕ್ಳು ಜೊತೆ ಅವ್ರ ಅಮ್ಮಂದ್ರು ಕೆಲವು ಗೇಮ್ಸ್ ಆಡ್ತಾ ಇದ್ರು ಜೊತೆಲಿ ಕುತ್ಕೊಂಡು. ಅದನ್ನೆಲ್ಲ ನೋಡಿ ನನ್ಗೆ ಬೇಜಾರಾಗ್ತಿತ್ತು. ನಾನು ಇದು ಆಡ್ಬೋದಿತ್ತಲ್ಲ, ಬಟ್ ಕಾಸ್ಟ್ಲಿ ಇದೆಯಲ್ಲ, ದುಡ್ಡು ಜಾಸ್ತಿ ಆಯ್ತಲ್ಲ ಅಂತ ಅನ್ಕೊಂಡು ಸುಮ್ನೆ ನಿಂತ್ಬಿಟ್ಟಿದ್ದೆ. ನಾನೇನ್ ಹೇಳಿರ್ಲಿಲ್ಲ. ನನ್ ಮುಖ ನೋಡಿ ನನ್ನ ಹಸ್ಬೆಂಡೇನೆ ಓಕೆ ಅವಳು ಮಿಸ್ ಮಾಡ್ಕೋತಾ ಇದ್ದಾಳೆ, ಯಾವ್ದಾದ್ರು ಒಂದು ಆಟ ಆಡ್ಸೋಣ ಅಂದ್ಬಿಟ್ಟು ಅವರೇನೆ ಹೋಗಿ ಟಿಕೆಟ್ ತಗೊಂಡ್ ಬಂದ್ರು. ಅವಾಗ ನಾನು ಅದು ಗೇಮ್ ಆಡ್ದೆ. ನಾನು ವಂಡರ್ಲಾಗ್ ಹೋಗಿದ್ದೀನಿ, ರೋಲರ್ ಕೋಸ್ಟರ್ ಎಲ್ಲ ಆಡಿದ್ದೀನಿ. ಅದ್ರ ಮುಂದೆ ನನಗೆ ಇದೇನು ದೊಡ್ಡದು ಫುಲ್ ಭಯ ಆತರ ಏನ್ ಅನಿಸ್ಲಿಲ್ಲ. ಬಟ್ ಇಟ್ ವಾಸ್ ಗುಡ್ ಎಕ್ಸ್ಪೀರಿಯನ್ಸ್, ಚೆನ್ನಾಗಿತ್ತು, ಎಂಜಾಯ್ ಮಾಡಿದೆ. ಆ ಗೇಮ್ ಹೇಗಿತ್ತು ಅನ್ನೋದಕ್ಕಿಂತ ನಾನು ಹೇಳ್ದಲೇ ನನ್ನ ಹಸ್ಬೆಂಡ್ ಅದನ್ನ ಅರ್ಥ ಮಾಡ್ಕೊಂಡು ನಂಗೆ ಟಿಕೆಟ್ ತಂದು ಕೊಟ್ರಲ್ಲ ಅನ್ನೋದೇ ನಂಗೆ ತುಂಬಾ ಖುಷಿ ಆಗಿತ್ತು. ಆಮೇಲೆ ಅವ್ರ ಫ್ರೆಂಡ್ಸ್ ಎಲ್ಲರೂ ಅಲ್ಲೇ ಇದ್ರು ಗೇಮ್ಸ್ ಹತ್ರ. ನಾನು ನನ್ನ ಹಸ್ಬೆಂಡ್ ಎಕ್ಸ್ಪ್ಲೋರ್ ಮಾಡೋಣ, ಅಲ್ಲೆಲ್ಲ ದೊಡ್ಡ ಪಾರ್ಕ್ಸ್ ಇತ್ತು. ಸೊ ಪಾರ್ಕ್ ಎಲ್ಲ ನೋಡೋಣ, ಎಕ್ಸ್ಪ್ಲೋರ್ ಮಾಡೋಣ ಅಂತ ಹೇಳಿ ನಾವು ಗೇಮ್ಸ್ ಇದ್ರಿಂದ ಹೊರಗಡೆ ಬಂದ್ವಿ. ಪಾರ್ಕ್ ನೋಡಿದ್ವಿ, ತುಂಬಾನೇ ಹ್ಯೂಜ್ ಆಗಿತ್ತು, ತುಂಬಾ ದೊಡ್ಡದದು ಪಾರ್ಕ್. ಅಲ್ಲಿ ಅಷ್ಟು ದೊಡ್ಡ ಜಾಗನೆಲ್ಲ ನೋಡ್ತಾ ಇದ್ರು. ಅಯ್ಯೋ, ಎಷ್ಟು ಜಾಗ ಸುಮ್ನೆ ಬಿಟ್ಟಿದಾರಲ್ಲಪ್ಪ. ನಮ್ ಬ್ಯಾಂಗ್ಳೂರಲ್ಲಿ ಆಗಿದ್ರೆ ಇಷ್ಟೊತ್ತಿಗೆ ಅಲ್ಲಿ ಎಷ್ಟು ಅಪಾರ್ಟ್ಮೆಂಟ್ ಕಟ್ಬಿಟ್ಟಿರೋರು, ಅದು ಎಷ್ಟು ಮಾಲ್ಸ್ ಕಂಪ್ನೀಸ್ ಕಟ್ಬಿಟ್ಟಿರೋರು ಅಂತೆಲ್ಲ ನಾನು ನನ್ನ ಹಸ್ಬೆಂಡ್ ಮಾತಾಡ್ಕೊಂಡು ಹೋಗ್ತಾ ಇದ್ವಿ. ಅಷ್ಟೊತ್ತಿಗೆ ಒಂದ್ ಸ್ವಲ್ಪ ಹಸುವಾದಂಗೂ ಆಯ್ತು. ಇಲ್ಲಿ ಕಾಣಿಸ್ತಾ ಇದೆಯಲ್ಲ ಅದು ಕೆಫೆ, ಅಲ್ಲಿಗೆ ಹೋಗೋಣ ಅಂತ ಅನ್ಕೊಂಡ್ವಿ. ಅಲ್ಲಿ ನೋಡಿ ಚಂದ್ರ, ಆ ಕಡೆ ಚಂದ್ರನು ಇದ್ದಾನೆ, ಈ ಕಡೆ ಸೂರ್ಯನು ಇದ್ದ ಅಟ್ ದ ಸೇಮ್ ಟೈಮ್. ಹಾಗೆ ಆಕ್ಚುಲಿ ಅಲ್ಲಿ ಏನಾದ್ರು ತಿನ್ಬೇಕು ಅಂತಲ್ಲ, ಇನ್ನೇನ್ ಮಳೆ ಬರುತ್ತೆ, ಅಟ್ಲೀಸ್ಟ್ ಸುಮ್ನೆ ಒಳಗಡೆ ಕುತ್ಕೊಳ್ಳೋಣ ಅಂತ ಹೋಗೋಣ ಅಂತ ಅನ್ಕೊಂಡ್ವಿ. ಬಿಕಾಸ್ ಇಲ್ಲಿ ಹೊರಗಡೆ ಕುತ್ಕೊಳ್ಳೋಣ ಅಂತಂದ್ರೆ ಆಲ್ರೆಡಿ ಚಳಿಗೆ ಅಲ್ಲಿ ಇದ್ದಿದ್ದೆಲ್ಲ ವುಡನ್ ಚೇರ್ಗಳಿದ್ವು, ಅಂದ್ರೆ ಮರದಿಂದ ಮಾಡಿರೋ ಚೇರ್ಗಳಿದ್ವು. ಅವೆಲ್ಲ ಆಲ್ರೆಡಿ ಚಳಿಗೆ ಫುಲ್ ಮೆತ್ತಗೆ ಆಗ್ಬಿಟ್ಟಿದ್ವು. ಸ್ವಲ್ಪ ತ್ಯಾವ ಆದಂಗೂ ಇತ್ತು. ಸುಮ್ನೆ ಮತ್ತೆ ಬಟ್ಟೆ ಗಲೀಜಾಗುತ್ತೆ, ಅಟ್ಲೀಸ್ಟ್ ಕುತ್ಕೊಳಕಾದ್ರೂ ಹೋಗೋಣ ಅಂತ ಅನ್ಕೊಂಡ್ವಿ. ಕೊನೆಗೂ ಬಿಡ್ಲಿಲ್ಲ, ಕೆಫೆಗೆ ಹೋಗೇ ಬಿಡೋಣ, ನೋಡೇ ಬಿಡೋಣ ಏನಿದೆ ತಿನ್ನಕ್ಕೆ, ಏನಿದೆ ನೋಡೇ ಬಿಡೋಣ ಅಂತ ಹೇಳಿ ಹೊರಟ್ವಿ. ನನ್ ಸಜೆಷನ್ ಏನಂದ್ರೆ, ಯಾರಾದ್ರೂ ಕಪಲ್ಸ್ಗೆ ನಿಮ್ ಮಕ್ಳುಗಳಿದ್ರು ಅಂದ್ರೆ ನಿಮ್ಗೆ ಇದು ಬೆಸ್ಟ್ ಪ್ಲೇಸ್, ಅಂದ್ರೆ ಬೆಸ್ಟ್ ಜಾಗ ಮಕ್ಳಿಗೆ ಆಟ ಆಡ್ಸಕ್ಕೆ ಅಂತಾನೆ ಹೇಳ್ಬೋದು. ಬಟ್ ಯಾರಿಗೆಲ್ಲ ಮಕ್ಳಿಲ್ಲ, ಯಾರೆಲ್ಲ ಬರೀ ಗಂಡ ಹೆಂಡತಿ ಕಪಲ್ ಇಬ್ರೇ ಇದ್ದೀರಾ, ಐ ಡೋಂಟ್ ಥಿಂಕ್ ಅದು ನಿಮ್ಗೆ ಪ್ಲೇಸ್ ವರ್ತ್ ಆಗುತ್ತೆ ಅಂತ. ಮಕ್ಳಿದ್ರೆ ಓಕೆ, ಮಕ್ಳೆಲ್ಲ ಆಟ ಆಡ್ತಾರೆ, ಅವ್ರನ್ನ ನೋಡಿ ನೀವು ಎಂಜಾಯ್ ಮಾಡ್ತೀರಾ. ಕೊನೆಗೂ ಹೋದ್ವಿ, ಹೋಗಿ ಅಲ್ಲೊಂದು ಕೇಕ್ ಆರ್ಡರ್ ಮಾಡಿದ್ವಿ. ಅದೇ ಅಲ್ಲಿ ಚೀಪೆಸ್ಟ್ ಇದ್ದಿದ್ದು, ಅದಕ್ಕೋಸ್ಕರ ಅದನ್ನ ತಗೊಂಡ್ವಿ. ಸಿಂಪಲ್ ಆಗಿ ಹೇಳ್ಬೇಕು ಅಂದ್ರೆ ಹೇಗಿತ್ತು ಅಂದ್ರೆ, 2 ಬನ್ಗಳ ಮಧ್ಯದಲ್ಲಿ ಕ್ರೀಮು ಮತ್ತೆ ಜಾಮ್ ಹಾಕ್ದಂಗಿತ್ತು ಲಿಟ್ರಲಿ. ಅದಕ್ಕೆ ಅದು ಚೀಪ್ ಆಗಿ ಅಷ್ಟೊಂದು ಕಮ್ಮಿ ಇದ್ದಿದ್ದು, ಅದಕ್ಕೆ ಅದನ್ನ ತಗೊಂಡ್ವಿ. ಬಟ್ ಎನಿವೇಸ್ ಚೆನ್ನಾಗಿತ್ತು. ಬಿಕಾಸ್ ಅಷ್ಟು ದುಡ್ಡು ಕೊಟ್ಟು ನನ್ ಗಂಡ ಕೊಡ್ಸಿದಾನೆ ಅಂದ್ರೆ ಚೆನ್ನಾಗಿಲ್ಲ ಅಂತ ಹೇಳಕ್ಕಾಗಲ್ಲ. ತುಂಬಾನೇ ಚೆನ್ನಾಗಿತ್ತು, ನನ್ಗಂತೂ ಇಷ್ಟ ಆಯ್ತು ಕೇಕು. ನಾನು ರೆಕಾರ್ಡ್ ಮಾಡ್ತಾ ಇದ್ದೆ ನೋಡಿ, ಅಲ್ಲಿ ಎದುರುಗಡೆ ಯಾರೋ ಒಬ್ರು ಕೂತಿದ್ರು. ಅವ್ರು ನೋಡ್ಬಿಟ್ಟು ರೆಕಾರ್ಡಿಂಗ್ ಕ್ಯಾಮ್ರಾ ಗುಡ್ ಅಂತ ಇದ್ರು. ಒಂದ್ ಸ್ವಲ್ಪ ಶೈ ಆಯ್ತು, ಸ್ಮೈಲ್ ಮಾಡಿ ಆಫ್ ಮಾಡ್ಬಿಟ್ಟೆ ಕ್ಯಾಮ್ರಾನ. ಡಕ್ಸು, ನೀರು, ಸನ್ಸೆಟ್ ನೋಡ್ತಾ ಇದ್ರೆ ತುಂಬಾ ಕಾಮಿಂಗ್ ಅನ್ಸ್ತಾ ಇತ್ತು, ತುಂಬಾ ಸೂದಿಂಗ್ ಅನ್ಸ್ತಾ ಇತ್ತು. ಎಲ್ಲರಿಗೂ ಬಾಯ್ ಹೇಳಿ ಎಲ್ಲರ ಜೊತೆ ನಾವು ಫೋಟೋಸ್ ತಗೊಂಡು ಸೆಲ್ಫೀಸ್ ತಗೊಂಡು ಮನೆ ಕಡೆ ಹೊರಟ್ವಿ. ಹೋಗಿದ್ದು ಒಂದ್ ಫುಲ್ ಡೇ ಆಗಿದ್ರು ತುಂಬಾ ಟಯರ್ಡ್ ಅನ್ಸ್ತಾ ಇತ್ತು. ಬಿಕಾಸ್ ತುಂಬಾ ನಡೆದ್ವಿ ನಾವು ಬಸ್ ಸ್ಟಾಪ್ ಇಂದ ಜಾತ್ರೆಗೆ. ಬಟ್ ಒಳ್ಳೆ ವಿಷಯ ಏನಪ್ಪಾ ಅಂದ್ರೆ, ನಾವು ಕರೆಕ್ಟ್ ಆಗಿ ಕೆಫೆಗೆ ಹೋದ್ವಲ್ಲ, ಅದೇ ಟೈಮ್ಗೆ ಫುಲ್ ಜೋರ್ ಮಳೆ ಬಂತಂತೆ. ಅನ್ಫಾರ್ಚುನೇಟ್ಲಿ ಅಲ್ಲಿ ಜಾತ್ರೆಯಲ್ಲಿ ಎಲ್ಲೂ ನಿಂತ್ಕೊಳ್ಳಕ್ಕೆ ಜಾಗನೇ ಅವ್ರು ಮಾಡಿರ್ಲಿಲ್ಲ. ಎಲ್ಲೂ ಮೇಲ್ಗಡೆ ಶೆಲ್ಟರ್ ಇರ್ಲಿಲ್ಲ. ತುಂಬಾ ಜನ
ಪಾಪ ಮಕ್ಕಳೆಲ್ಲ ನೆಂದೋಗ್ಬಿಟ್ರು, ಒಳಗಡೆ ಎಲ್ಲ ನೀರ್ ಹೋಗ್ಬಿಟ್ಟಿತ್ತಂತೆ. ಮಕ್ಳುಗಳೆಲ್ಲ ತುಂಬಾ ಅನ್ಕಂಫರ್ಟಬಲ್ ಆಗಿದ್ರು, ಇರಿಟೇಟ್ ಆಗ್ತಾ ಇದ್ರು, ಎಲ್ಲ ತ್ಯಾವ ಆಗಿದೆ. ಚಳಿ ಅಂತೂ ಪೀಕ್ ಲೆವೆಲ್ ಅಲ್ಲಿ ಇತ್ತು. ನಾನು ನಿಮಗ್ ಬೆಳಗ್ಗೆನೆ ತೋರಿಸ್ದೆ, -2 -1 ಡಿಗ್ರಿ ಇತ್ತು ಚಳಿ ಇದ್ರು ಏನೇ ಇದ್ರು ಐ ಎಂಜಾಯ್ಡ್ ಅ ಲಾಟ್. ದಿನ ಚೆನ್ನಾಗಿತ್ತು, ಹೊಸ ಎಕ್ಸ್ಪೀರಿಯನ್ಸ್ ಆಯ್ತು. ಫಾರಿನ್ ಅಲ್ಲೂ ಜಾತ್ರೆ ಇರುತ್ತೆ, ಈ ತರ ಎಲ್ಲ ಮಕ್ಳಿಗೆಲ್ಲ ಆಟ ಆಡೋದಿರುತ್ತೆ ಅಂತ ನನ್ಗೂ ಗೊತ್ತಿರ್ಲಿಲ್ಲ, ಗೊತ್ತಾಯ್ತು. ಖುಷಿ ವಿಚಾರ. ಬಟ್ ಇನ್ನೂ ಒಂದು ಹೊಸ ಖುಷಿ ವಿಚಾರ ಏನು ಅಂದ್ರೆ, ನಮ್ಮಮ್ಮ ಕಾಲ್ ಮಾಡಿ ಹೇಳ್ತಾ ಇದ್ರು, ನನ್ನ ಫ್ರೆಂಡ್ಸು, ರಿಲೇಷನ್ಸು, ನಮ್ಮಮ್ಮನ ಫ್ರೆಂಡ್ಸ್ ಎಲ್ಲ ಫೋನ್ ಮಾಡಿ ಹೇಳ್ತಾ ಇದಾರಂತೆ, ರಾಣಿ ತುಂಬಾ ಚೆನ್ನಾಗಿ ಮಾಡ್ತಿದ್ದಾಳೆ ವಿಡಿಯೋಸು, ಚೆನ್ನಾಗಿ ಮಾತಾಡ್ತಾಳೆ, ಎಷ್ಟು ಇನ್ಫಾರ್ಮೇಟಿವ್ ವಿಡಿಯೋಸ್ ಮಾಡ್ತಾಳೆ ಅಂತ ನಮ್ಮಮ್ಮಗೆ ಹೇಳ್ತಾ ಇದ್ರಂತೆ. ನಮ್ಮಮ್ಮ ಎಲ್ಲರೂ ಕಾಂಪ್ಲಿಮೆಂಟ್ಸ್ ಕೊಡ್ತಿದ್ದಾರೆ, ರಾಣಿ ಚೆನ್ನಾಗಿ ಮಾಡು, ಚೆನ್ನಾಗಿ ಮಾಡ್ತಿದ್ಯಾ ವಿಡಿಯೋಸು, ಡೋಂಟ್ ಸ್ಟಾಪ್, ಕೀಪ್ ಗೋಯಿಂಗ್ ಅಂತ ನಮ್ಮಮ್ಮ ಹೇಳ್ತಾ ಇದ್ರು. ನನಗೆ ತುಂಬಾ ಖುಷಿ ಆಯ್ತು. ಯಾರೆಲ್ಲ ನಮ್ಮಮ್ಮಂಗೆ ಕಾಲ್ ಮಾಡಿ ಕಾಂಪ್ಲಿಮೆಂಟ್ಸ್ ಕೊಡ್ತಾ ಇದ್ದೀರಾ, ನನಗೆ ಮೆಸೇಜ್ ಮಾಡ್ತಾ ಇದ್ದೀರಾ, ಎಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್. ತುಂಬಾನೇ ಖುಷಿ ಆಗಿದ್ದೀನಿ. ಅಂಡ್ ಇದೇ ರೀತಿ ಮೋಟಿವೇಟ್ ಮಾಡ್ತಾ ಇರಿ, ಇದೇ ರೀತಿ ಸಪೋರ್ಟ್ ಮಾಡ್ತಾ ಇರಿ, ಇದೇ ರೀತಿ ನನ್ಗೆ ಲವ್ ತೋರಿಸ್ತಾ ಇರಿ. ಅಂಡ್ ಎಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತಾ ಈ ವ್ಲಾಗ್ ನ ಇಲ್ಲೇ ಮುಗಿಸ್ತಾ ಇದ್ದೀನಿ. ಈ ವ್ಲಾಗ್ ನಿಮಗೆ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್. ಆಸ್ ಯೂಶುವಲ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಸಿ ಯು ಇನ್ ನೆಕ್ಸ್ಟ್ ವ್ಲಾಗ್. ಬೈ ಬಾಯ್.